ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಕೈಯಲ್ಲಿ ಕೊಡೋಣ. ಅವರು ಮಾತನಾಡಲಿ. ಅವರು ಕಳಿಸಿಕೊಟ್ಟಂಥ ಪವಿತ್ರಾತ್ಮರು ನಮ್ಮ ಜೊತೆಯಲ್ಲಿದ್ದು ಈ ವಾಕ್ಯದಲ್ಲಿ ನಡೆಸಲಿ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ಸ್ತೋತ್ರ. ಕರ್ತನೆ ಪವಿತ್ರಾತ್ಮರೇ, ನೀವು ಸ್ತೋತ್ರ. ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ತಂದೆ. ಏಕೆಂದರೆ ಸ್ವಾಮಿ, ಪ್ರಾರ್ಥನೆ ಇಲ್ಲದೆ ಸ್ವಾಮಿ ಏನನ್ನೂ ಜಯಿಸಕ್ಕಾಗುವುದಿಲ್ಲ ಎಂಬುದಾಗಿ. ಹೌದು ಸ್ವಾಮಿ, ನಾವು ಪ್ರಾರ್ಥನೆ ಮುಖಾಂತರವೇ ಸ್ವಾಮಿ ದೇವರೇ ನಿಮ್ಮ ಒಳಗೆ ಬರಬೇಕಪ್ಪ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಒಂದು ವಾಕ್ಯ ಭಾಗವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 2ನೇ ವಚನವನ್ನ. ಆ ಜನರೆಲ್ಲರೂ ಸಮುದ್ರದ ಹತ್ತಿರದ ನೆಲದ ಮೇಲೆ ಇದ್ದರು. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಉಪದೇಶ ಮಾಡಿದರು. ಅಲ್ಲಿ ಯೇಸುಸ್ವಾಮಿ ಸಮುದ್ರದ ಬಳಿಗೆ ಆ ಜನರಿಗೆಲ್ಲ ಉಪದೇಶ ಮಾಡಿದ್ದರು. ಹಲ್ಲೆಲೂಯಾ. ಇಲ್ಲಿ ಏನು ಉಪದೇಶ? ಇವತ್ತು ಆಲಯದಲ್ಲಿ ನಾವು ಉಪದೇಶಗಳನ್ನ ಮಾಡುವಾಗ, ಸೇವಕರು ಪ್ರಸಂಗಗಳನ್ನ ಮಾಡುವಾಗ ನಾವು ಎಷ್ಟು ಜನ ಲಾಲಿಸ್ತೇವೋ, ಎಷ್ಟು ಜನ ಕೇಳ್ತೇವೋ, ಎಷ್ಟು ಜನ ನಡೀತೇವೋ. ಹಲ್ಲೆಲೂಯಾ. ಇದು ಬಹಳ ಮುಖ್ಯವಾಗಿದೆ. ಇಲ್ಲಿ ಕೇಳಿದವರು ಬಹಳ ಜನ ಇದ್ದಾರೆ ಪ್ರಿಯನಾದ ಸಹೋದರ ಸಹೋದರಿ. ಅದೇ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತದೆ, ನೀವು ಅನೇಕ ಜನ, ನಾವು ಕರೆಯಲ್ಪಟ್ಟವರು ಅನೇಕ ಜನ ಇದ್ದೇವೆ, ಆದರೆ ಆಯಲ್ಪಟ್ಟವರು ಸ್ವಲ್ಪ ಜನ. ಆ ವಾಕ್ಯ ಚೆನ್ನಾಗಿದೆ. ದೇವರ ಚಿತ್ತವಾದ್ರೆ ಮುಂದೆ ಅದನ್ನ ತೆಗೆದುಕೊಂಡು ಮಾತನಾಡೋಣ. ಯಾಕೆಂದ್ರೆ ಈ ಲೋಕದಲ್ಲಿ ಎಲ್ಲಾರ್ಗೂ ದೇವರು ಕರೆದಿದ್ದಾರೆ. ಎಲ್ಲಿಗೆ? ಪರಲೋಕ ರಾಜ್ಯಕ್ಕೆ ಬನ್ನಿರಿ 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 ಅಂತ ಪ್ರತಿ ದಿವಸವೂ ಕೈ ಬೀಸಿ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಅಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಅನೇಕ ಜನರು, ಕೋಟಿ ಕೋಟಿ ಜನಗಳು ಇವತ್ತು ಆಲಯಕ್ಕೆ ಭಾನುವಾರ ದಿವಸ ಹೋಗಬಹುದು, ನಿಜ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಆಯಲ್ಪಟ್ಟವರು ಸ್ವಲ್ಪವೇ ಜನ. ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೋದರೂ ಹೋಗಬಹುದು, ಶ್ರೀಮಂತರು ದೇವರ ರಾಜ್ಯದ ಹೋಗುವುದು ಕಷ್ಟ. ಯಾಕೆಂದ್ರೆ ಯೇಸುಸ್ವಾಮಿ ಹತ್ರ ಹೋಗ್ಬೇಕು ಅಂದ್ರೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ಯೇಸುಸ್ವಾಮಿ ದಾಸನ ರೂಪ ತಾಳಿಕೊಂಡು ಹೇಗೆ ಬಂದರೋ? ಏನಕ್ಕೆ ಬಂದಿದ್ದು? ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ ಪ್ರತಿ ಒಂದು ತನ್ನ ಮೇಲೆ ಹಾಕಿಕೊಂಡು ನಮ್ಮನ್ನ ಬಿಡುಗಡೆ ಮಾಡಿ. ಇವೆಲ್ಲ ನಾವು ಯೇಸುಸ್ವಾಮಿ ನೀತಿಯನ್ನ ಅನುಸರಿಸಕ್ಕೆ ಈ ಭೂಮಿ ಮೇಲೆ ಆಗುವುದಿಲ್ಲ. ಯಾಕೆ? ಇಲ್ಲಿ ಭೂಮಿ ಆ ರೀತಿ ಅವರಿಗೆ ಅಟ್ರಾಕ್ಷನ್ ಮಾಡಿ ಎಳೆದುಕೊಂಡಿದೆ. ಈ ಭೂಮಿ ಈ ಕೆಲವೊಂದು ಈ ಮ್ಯಾಗ್ನೆಟ್ ತರ ಮನುಷ್ಯನನ್ನ ಹಿಡಿದಿದೆ. ಅದಕ್ಕಾಗಿ ದೇವರ ರಾಜ್ಯಕ್ಕೆ ಹೋಗುವುದು ಕಷ್ಟ. ಈ ವಾಕ್ಯ ಅನುಸರಿಸಬೇಕು, ಪ್ರಾರ್ಥನೆ ಮಾಡಬೇಕು. ಹೊರಗಡೆ ಹೋಗಬೇಕಾದ್ರೆ ಸೇವಕರ ಅಪ್ಪಣೆ ತೆಗೆದುಕೊಂಡು ಪ್ರಾರ್ಥನೆ ಮಾಡಿಸಿಕೊಂಡು ಹೋಗಬೇಕು. ಹಲ್ಲೆಲೂಯಾ. ಬಹಳ ಪ್ರಾಮುಖ್ಯ. ಸಂಜೆ ಕುಟುಂಬ ಪ್ರಾರ್ಥನೆ ಮಾಡಬೇಕು. ನಾವು ಎಲ್ಲೋ ಇರ್ತೀವಿ, ಬಿಸ್ನೆಸ್ ಅಲ್ಲಿ ಇರ್ತೀವಿ, ಆ ಕೆಲಸ ದೊಡ್ಡ ದೊಡ್ಡ ವ್ಯಾಪಾರಗಳು ಮಾಡ್ತಾ ಇದೆ. ಈಗ ಮಾಡುವಾಗ ದೇವರ ವಾಕ್ಯವನ್ನು ಎಲ್ಲಿ ಧ್ಯಾನಿಸ್ತಕ್ಕಾಗ್ತದೆ? ಸೈತಾನ ತಂದಿಡ್ತಾನೆ, ದುಡ್ಡನ್ನ ತೋರಿಸ್ತಾನೆ, ಹಣವನ್ನ ತೋರಿಸುತ್ತಾನೆ, ನಿಮಗೆ ಅನೇಕ ವಿಚಾರಗಳಲ್ಲಿ ನಿಮ್ಗೆ ಮುಂದೆ ತರ್ತಾ ಇದ್ದಾನೆ. ನಾಳೆ ಪ್ರಾರ್ಥನೆ ಮಾಡಿದ್ರೆ ಆಯ್ತು, ನಾಳೆ ವಾಕ್ಯ ಓದಿದ್ರೆ ಏನು ದೇವ್ರೇನ್ ಬೇಡ ಅಂತಾರ? ಅವನೇ ಹೇಳಿಕೊಡ್ತಾನೆ. ದೇವ್ರು 70 ಸಲ ಕ್ಷಮಿಸ್ತೇನೆ ಅಂತ ಹೇಳಿದಾರಲ್ಲ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಹಲ್ಲೆಲೂಯಾ. ಆ ರೀತಿ ಆತನು ಬಂದು ಅನೇಕ ವಿಷಯಗಳಲ್ಲಿ ನಮ್ಮ ಮನಸ್ಸಿಗೆ ತುಂಬುತ್ತಾನೆ, ನಮ್ಮ ತಲೆ ಒಳಗೆ ತುಂಬುತ್ತಾನೆ. ಅದಕ್ಕೆ ಯಾವುದಕ್ಕೂ ನಾವು ಕಿವಿಗೊಡಬಾರದು. ನೀವು ಎಲ್ಲಿದ್ರು ಸತ 5 ನಿಮಿಷ ಒಳಗಡೆ ಹೋಗಿ, ಇಲ್ಲ 10 ನಿಮಿಷ ಒಳಗಡೆ ಹೋಗಿ, ಇನ್ನೂ ಸ್ವಲ್ಪ ಜಾಸ್ತಿ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ಅಲ್ಲಿ ಹೋಗಿ ಪ್ರಾರ್ಥನೆಗಳನ್ನ ಮಾಡಿ ವಾಕ್ಯವನ್ನು ಓದಿ, ನೀವಿರುವಂತದ್ದು ಸಣ್ಣದೊಂದು ವ್ಯಾಪಾರದ ಸ್ಥಳ ಇರ್ಬೋದು, ಒಂದು ಬಿಸ್ನೆಸ್ ಇರ್ಬೋದು, ಒಂದು ಹಾಸ್ಪಿಟಲ್ ಇರ್ಬೋದು, ಒಂದು ದೊಡ್ಡ ಕಚೇರಿ ಇರ್ಬೋದು, ಅಲ್ಲಿ ಕೂತ್ಕೊಂಡು 2 ನಿಮಿಷ ಮಂಡ್ಕಾಲ್ ಹಾಕಿದ್ರೆ ಸಾಕು, ಅವನು ನಿಮ್ಮನ್ನ ಬಿಟ್ಟು ಹೊರಡ್ತಾನೆ. ಇವನನ್ನ ನಾನು ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಇವನು ದೇವರ ಮಗನು. ಇವನ ಮೇಲೆ ಒಂದು ಮುದ್ರೆ ಇದೆ. ಹಲ್ಲೆಲೂಯಾ. ಈತನ ಮೇಲೆ ಒಂದು ಮುದ್ರೆ ಇರೋದ್ರಿಂದ ನಾನು ಏನು ಮಾಡಿದ್ರು ಇವನ್ನ ಕದಲಿಸಿಕೆ ಆಗುವುದಿಲ್ಲ. ಅವಾಗ ಸೈತಾನ ಏನ್ ಮಾಡ್ತಾನೆ? ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ಇದನ್ನ ಈ ರೀತಿಯಾಗಿ ಆತನು ಮಾಡುವಾಗ ನಾವು ಜಯ ಕಾಣಬೇಕು ಅಂತಂದ್ರೆ ವಾಕ್ಯದಲ್ಲಿ ಬೆಳಿಬೇಕು, ಪ್ರಾರ್ಥನೆ ಬೆಳಿಬೇಕು, ಕುಟುಂಬ ಪ್ರಾರ್ಥನೆ ಕಟ್ಟಲ್ಪಡಬೇಕು. ಪ್ರಿಯನಾದ ಸಹೋದರ ಸಹೋದರಿ,
ಅನೇಕ ರೋಗಗಳುಂಟು, ಅನೇಕ ಚಿಂತೆಗಳುಂಟು, ಅನೇಕ ಸಮಸ್ಯೆಗಳುಂಟು. ಇದ್ರ ಮಧ್ಯದಲ್ಲಿ ದೇವರು ಹೇಳ್ತಾರೆ, ಈ ಲೋಕವನ್ನ ನಾನು ಜಯಿಸಿದ್ದೇನೆ, ನಾನು ನಿನ್ನ ಕೂಡ ಇದ್ದೇನೆ. ಹಲ್ಲೆಲೂಯಾ. ಮತ್ಯಾತಕ್ಕೆ ಭಯ ಪಡ್ತೀರಿ? ಎಷ್ಟು ವರ್ಷಗಳ ಕಾಲ ಲೋಕದಲ್ಲಿ ಕಷ್ಟಪಡ್ತೀರಿ? ತೊಂದರೆ ಇಲ್ಲ. ಕ್ರಿಸ್ತನ ನಿಮಿತ್ತ ನೀವು ಬಾಧೆ ಪಡುವುದು ನಿಮಗೆಲ್ಲ ಅನೇಕ ವಿಷಯಗಳೆಲ್ಲ ಗೊತ್ತುಂಟು. ಇದೆಲ್ಲ ನೀವು ತಾಳಿಕೊಳ್ಳ್ರಿ, ಇವೆಲ್ಲ ಸಹಿಸಿಕೊಳ್ಳ್ರಿ. ಒಂದು ದಿವಸ ನಿಮಗೆ ಇದೆ, ಒಳ್ಳೆ ದೇಶ ಇದೆ, ಒಳ್ಳೆ ರಾಜ್ಯ ಇದೆ ಅಂತ, ನಿಮಗೆ ಆ ಹಾಲು ಜೇನು ಹರಿಯುವಂತ ಪರಲೋಕ ರಾಜ್ಯವನ್ನ ನಿಮಗೆ ನಾನು ಕೊಟ್ಟಿದ್ದೇನೆ. ಅದನ್ನ ನೀವು ಸ್ವಾಧೀನ ಮಾಡಿಕೊಳ್ಳಿರಿ. ಅದಕ್ಕಾಗಿ ಇಲ್ಲಿ ನೀವು ಇದನ್ನ ಅನುಸರಿಸಿ ಜೀವಿಸಿರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಇವರು ಉಪದೇಶ ಮಾಡಿದ್ದು ಏನಂದ್ರೆ, ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಉಪದೇಶ ಮಾಡಿ, ಆ ಉಪದೇಶ ಅವರಿಗೆ ಹೇಳಿದ್ದೇನೆಂದರೆ, ಆ ಕಡೆ ತಗೊಳ್ಳೋಣ, ಇಲ್ಲಿ 8ನೇ ವಚನವನ್ನು ಧ್ಯಾನ ಮಾಡೋಣ. ಇನ್ನೂ ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು, ಸಾಕು. ಇಲ್ಲಿ ಈ ವಾಕ್ಯದಲ್ಲಿ ನಾನು ಮೇಲ್ಗಡೆಯಿಂದ ಬರ್ತಾ ಇಲ್ಲ, 3ನೇ ವಚನ ಮಾತನಾಡಬೇಕಾಗಿತ್ತು. ದೇವರು ನನಗೆ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ 8ನೇ ವಚನ ಹೇಳ್ತದೆ, ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು 30, 60, 100ರಷ್ಟು ಪ್ರತಿಫಲ ಕೊಟ್ಟು. ಇಲ್ಲಿ ಈ ಕರಿಯಲ್ಪಟ್ಟವರು ಆಯಲ್ಪಟ್ಟ ಲಿಸ್ಟ್ ಅಲ್ಲಿ ಇದು ತೋರಿಸ್ತಾ ಇದೆ. ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆಯಲ್ಪಟ್ಟವರ ಲಿಸ್ಟು ಇನ್ನು ಏನಂತ, ಇಲ್ಲಿ ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟು ಬೆಳೆಯುತ್ತಾ ಬಂದು 130, 160, 100ರಷ್ಟು ಪ್ರತಿಫಲ. ದೇವರಲ್ಲಿದ್ದು ದಿನೇ ದಿನೇ ಮಾರ್ಪಟ್ಟು ಬದಲಾಗಿ ಹೋಗಿ ನೀವು ಆತ್ಮಗಳನ್ನ ನೀವು ಗೆಲ್ಲುತ್ತಾ ಇದ್ದೀರಿ ಅಂದ್ರೆ, ಇಲ್ಲಿ ಏನಾಗ್ತದೆ ಅಂದ್ರೆ, ಈ ಆತ್ಮಗಳು ಗೆಲ್ಲುವಾಗ ಪರಲೋಕದಲ್ಲಿ ನೀವು ಗಂಟು ಮಾಡಿಟ್ಟುಕೊಳ್ತಾ ಇದ್ದೀರಿ. ಹಲ್ಲೆಲೂಯಾ. ಈ ಲೋಕದ ಚಿಂತೆ ಬಿಡ್ರಿ. ದೇವರು ಉಣಕ್ಕೆ ನಮ್ಗೆ ಉಡೋಕೆ ಯಾವುದಕ್ಕೂ ಏನೋ ಕೊರತೆ ಮಾಡಲಿಲ್ಲ. ಆರಾಡ ಹಕ್ಕಿ ನೋಡ್ರಿ, ದೇವ್ರು ತೋರಿಸ್ತಾರೆ, ಆರಾಡ ಹಕ್ಕಿ ನೋಡ್ರಿ, ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಅದಕ್ಕೆ ಯಾವ ರೂಮು ಸ್ಟಾಕ್ ಇಲ್ಲ. ಅವನ್ನೇ ನಾನು ಸಾಕುತ್ತೇನೆ ಅಂದ್ರೆ ನಿಮ್ಮನ್ನ ನಾನು ಬಿಟ್ಟೇನಾ? ನಿಮ್ಗೆ 2 ವರ್ಷಗಳ ಕಾಲ ಲಾಕ್ಡೌನ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಪ್ರಿಯನಾದ ಸಹೋದರ ಸಹೋದರಿ, ದುಡಿಮೆನೇ ಇಲ್ಲ. ಹಲ್ಲೆಲೂಯಾ. ಆಗ ನಾವು ಹೇಗೆ ಜೀವಿಸಿದ್ವಿ ಎಲ್ಲರಿಗೂ ತಿಳಿದಿದೆ. ದೇವರು ಒಳ್ಳೆ ಊಟ ಕೊಟ್ಟು ನಮ್ಮನ್ನು ಸಾಕಿದರು. ದೇವರು ಕನಿಕರ ಉಳ್ಳವರು, ದೇವರಿಗೆ ವಿಧೇಯನಾಗಿ ನಡೆದಂಥವರು ಊಟ ಮಾಡಿದ್ದಾರೆ. ದೇವರಿಗೆ ವಿರೋಧಿಗಳನ್ನು ಊಟ ಮಾಡಿದ್ದಾರೆ. ಯಾಕಂದ್ರೆ ದೇವರ ಮಾತು ಕೇಳದಿದ್ದವರೆಲ್ಲಾನು ಊಟ ಮಾಡಿದ್ದಾರೆ. ದೇವರು ಒಳ್ಳೆಯವರು. ಹಲ್ಲೆಲೂಯಾ. ಅದಕ್ಕೆ ಫರೋಹ ಹೇಳ್ತಾನೆ, ಎಲ್ಲ ಕಳೆದುಕೊಂಡ ಮೇಲೆ ಗಾಡ್ ಈಸ್ ಗಾಡ್ ಅಂದ್ರೆ ದೇವರು ದೇವರೇ, ನಿನ್ನಂಥ ದೇವರು ಈ ಜಗತ್ತಲ್ಲೇ ಇಲ್ಲ ಸ್ವಾಮಿ. ಹಲ್ಲೆಲೂಯಾ. ನಾವು ಯಾರಾದ್ರೂ ನಮ್ಮ ಮನಸ್ಸಿಗೆ ನೋವು ಮಾಡಿದರೆ ಅವ್ರ ಹತ್ರ ಮಾತುಗಳು ಬಿಡ್ತೇವೆ, ಇವರ ಸಹವಾಸ ಬೇಡ ಅಂತೇವೆ. ಇದು ದೇವರ ಮಕ್ಕಳಿಗೆ ಯೋಗ್ಯವಲ್ಲ. ನಾವು ಕ್ಷಮಿಸಬೇಕು, ನಾವು ತಾಳಿಕೊಳ್ಳಬೇಕು, ನಾವು ಸಹಿಸಿಕೊಳ್ಳಬೇಕು. ಕ್ರಿಸ್ತನು ನಮಗಾಗಿ ಎಲ್ಲ ಸಹಿಸಿಕೊಳ್ಳಲಿಲ್ವೋ? ಹಲ್ಲೆಲೂಯಾ. ಅದಕ್ಕೆ ಯೇಸುಸ್ವಾಮಿ ಸುಮ್ಮನೆ ಬಂದಿದ್ದಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಇಲ್ಲಿ ಬದುಕಿ ತೋರಿಸಿ ಮಾದರಿಯನ್ನ ನೋಡಿ, ನಾನು ಹೇಗೆ ಬದುಕುತ್ತೀನಿ ಎಂಬುದಾಗಿ ಮಾದರಿ ತೋರಿಸಿ ಹೋಗಿದ್ದಾರೆ. ನೀವು ಆ ರೀತಿ ಜೀವಿಸಿರಿ. ಆಲಯದಲ್ಲಿ ಸರಿ, ಪಾಸ್ಟರ್ ಪ್ರಸಂಗ ಮಾಡ್ಬೇಕಾದ್ರೆ ಸರಿ, ಸ್ತೋತ್ರ, ಹಲ್ಲೆಲೂಯಾ, ಅನ್ಯ ಭಾಷೆ ಬಹಳ ಇದೆ. ಇದ್ಯಾವುದಕ್ಕೂ ಕೊರತೆ ಇಲ್ಲ, ಇದೆಲ್ಲ ಉಂಟು, ನಿಜ ಸತ್ಯ. ಹೊರಗಡೆ ಬಂದ ಮೇಲೆ ಕೆಲವೊಬ್ರು ಸೇವಕರು ಹೇಳಿದ್ದು ನಾನು ಕೇಳಿದ್ದೇನೆ. ಇವತ್ತು ಆಲಯದಲ್ಲಿ ಕೂತ್ಕೊಂಡು ಆರಾಧನೆ ಮಾಡಿ ವಾಕ್ಯಗಳನ್ನು ಕೇಳಿ ಅಭಿಷೇಕ ಹೊಂದಿಕೊಂಡು ಹೊರಗೆ ಹೋದಾಗ ಇವರು ಯಾರು ಅಂತ ನಾನು ತೋರಿಸ್ತೀನಿ ಅಂತ ಆಲಯದಿಂದ ಹೊರಗಡೆ ಬಂದು ಸ್ಲಿಪ್ಪರ್ಗಳನ್ನ ಹಾಕಿಕೊಳ್ಳಿ, ಹೊರಗಡೆ ಹೋಗ್ಲಿ. ಯಾರಾದ್ರೂ ಒಂದು ಗಾಡಿಲಿ ಅಡ್ಡ ಬಂದು ಹಿಂಗೆ ಅಡ್ಡ ಬಂದ್ರೆ ಸಾಕು, ಅವ್ರಿಗೆ ಮಾತನಾಡೋ ಮಾತು ಬೇರೆ ಅಲ್ಲ. ಯೇಸುಸ್ವಾಮಿ ಎಲ್ಲಾರು ಮಾಡಿದಾರ ಆ ತರ. ಶಿಲುಬೆಗೆ ಅವರಿಗೆ ಹಾಕಿ ಮೊಳೆಗಳನ್ನ ಹೊಡೆಯುವಾಗ ಏನ್ ಹೇಳಿದ್ರು? ತಂದೆ, ಇವ್ರು ಏನು ಮಾಡುತ್ತಿದ್ದಾರೆ, ಇವ್ರು ಅರಿಯರು, ಇವ್ರಿಗೆ ಕ್ಷಮ ಮಾಡ್ರಿ, ಹಲ್ಲೆಲೂಯಾ, ಇವರನ್ನ ಕ್ಷಮಿಸಿರಿ ಅಂದ್ರು ಸ್ವಾಮಿ. ಆ ಕ್ಷಮಾಪಣೆ ಮಾಡ್ಲಿಕ್ಕೆ ನಮಗಿದ್ಯಾ? ಯೇಸುಸ್ವಾಮಿ ಕೇಳ್ತಾರೆ. ಇವತ್ತು ಲೆಕ್ಕಾಚಾರ ಉಂಟು ಪ್ರಿಯನಾದ ಸಹೋದರ ಸಹೋದರಿಯರೇ. ನನ್ನನ್ನು ಸೇರಿ ನಾನು ಮಾರ್ಪಡಬೇಕು, ನಾನು ಇನ್ನೂ ಕಲಿಬೇಕು. ನನಗಿದ್ ಏನು ಗೊತ್ತಿಲ್ಲ, ಈ ವಾಕ್ಯವೇ ನನಗೆ ಗೊತ್ತಿಲ್ಲ, ನನಗೆ ಧ್ಯಾನ ಮಾಡಕ್ಕೂ ನನಗೆ ಅರಿವಿಲ್ಲ. ನನಗೆ
ನಾನು 2 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಅಪ್ಪ, ನಾನು ಏನು ಪ್ರಾರ್ಥನೆ ಮಾಡಲಿ, ಏನು ಸಂದೇಶವನ್ನ ಮಾತನಾಡಲಿ, ನಾನು ಯಾವ ಪ್ರಿಪೇರು ನನಗೆ ಇಲ್ಲ. ಪ್ರಿಯನಾದ ಸಹೋದರ ಸಹೋದರಿ, ನನಗೆ ನೇರವಾಗಿ ಪವಿತ್ರಾತ್ಮನ ನಡೆಸುವಂತ ಒಂದು ಕೃಪೆ ಆಗಿದೆ ನನ್ನ ಮೇಲೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಅನೇಕರು ಎಲ್ಲ ದೇವರ ವಾಕ್ಯವನ್ನ ಧ್ಯಾನ ಮಾಡಿ ನಾಳೆ ಏನು ಮಾತನಾಡಲಿ ಸ್ವಾಮಿ ಎಂಬುದಾಗಿ ಸೇವಕರು ದೇವರ ಹತ್ರ ಒಂದು ಪರ್ಮಿಷನ್ ಕೇಳುತ್ತಾರೆ. ಕೇಳಿಕೊಂಡು ನಾಳೆ ಈ ಪ್ರಸಂಗ ಮಾಡ್ತೀನಿ ಸ್ವಾಮಿ, ನೀವು ನನಗೆ ತೋರಿಸಿಟ್ಟು ಕೊಟ್ಟಿದ್ದ ಪ್ರಸಂಗ ನಾನು ಮಾಡ್ತೀನಿ ಸ್ವಾಮಿ ಅಂತ ಸೇವಕರು ಕೇಳುತ್ತಾರೆ. ಆದರೆ ನನಗೆ ಆ ಭಾಗ್ಯ ಇಲ್ಲ. ದೇವರು ನನಗೆ ಆದಿಕಾಂಡದಲ್ಲಿ ಸ್ಟಾರ್ಟ್ ಮಾಡಿದರೆ ಪ್ರಕಟಣೆಯಲ್ಲಿ ನಿಲ್ಲಿಸ್ತಾರೆ, ಕೆಲವೊಂದು ಟೈಮ್ ಯೂದ ಪತ್ರಿಕೆಯಲ್ಲಿ ನಿಲ್ಲಿಸ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಿಲ್ಲ. ನನಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ದೇವರ ಆತ್ಮನ ಕರ್ಕೊಂಡು ಹೋದ ರೀತಿಯಲ್ಲಿ ಇವತ್ತು ದೇವರು ನನ್ನ ವಾಕ್ಯದಲ್ಲಿ ನಡೆಸ್ತಾ ಇದ್ದಾರೆ. ಸತ್ಯ ನನಗೆ ಯಾವುದು ನನಗೆ ಸರಿ ಬರುವುದಿಲ್ಲ. ನಾನು ಎಷ್ಟು ಧ್ಯಾನ ಮಾಡಿದ್ರೂ ಕೆಲವೊಂದು ವಾಕ್ಯಗಳು ನನಗೆ ಮರೆತು ಹೋಗ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಆತ್ಮನ ಕೈಯಲ್ಲಿ ಒಪ್ಪಿಸಿಕೊಟ್ಟೆ. ಸ್ವಾಮಿ, ಹೃದಯದ ಹಲಿಗೆ ಮೇಲೆ ನಿನ್ನ ವಾಕ್ಯ ಬರೆ ಅಂತ ಇದೆಯಲ್ಲ, ಅದನ್ನ ನನಗೆ ಕೊಡಪ್ಪ, ನನಗೆ ನೀನು ನರ್ಸು ಸ್ವಾಮಿ ಎಂಬುದಾಗಿ ನಾನು ಯಾವಾಗ ತುಂಬಾ ಸಮಯಗಳ ಕಾಲ ನಾನು ಈ ಪ್ರಾರ್ಥನೆ ಮಾಡಿದಾಗ ದೇವರೇ ನನ್ನ ಆತ್ಮದಲ್ಲಿ ವಾಕ್ಯಗಳನ್ನ ಇಟ್ಟರು. ಇದು ನನ್ನದಲ್ಲ ಶರೀರ, ಕರೆಯಕ್ಕೆ ನಾನು ಬಾಡಿಗೆದಾರ. ತಂದೆ ಕರೆದಾಗ ನಾನು ಈ ಶರೀರವನ್ನ ಬಿಟ್ಟು ಹೋಗಬೇಕಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ನಿಂತುಕೊಂಡು ಈ ಸಣ್ಣ ಪ್ರಸಂಗದಲ್ಲಿ ನಾನು ನಡೆಸುತ್ತಾ ಇದ್ದೇನೆ. ಇದು ಯಾವುದು ನನ್ನದಲ್ಲ, ದೇವರಾತ್ಮನೇ ನಡೆಸುವಂತ ಒಂದು ಒಳ್ಳೆ ಫಲವಾಗಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಅದಕ್ಕಾಗಿ ಇನ್ನು ನೆಲದ ಮೇಲೆ ಬಿದ್ದು ಹುಟ್ಟುತ್ತಾ ಬಂದು 1, 30, 60, 100ರಷ್ಟು ಪ್ರತಿಫಲವನ್ನು ಕೊಟ್ಟು ಎಂದು ಹೇಳಿ ಅದಕ್ಕೆ ಇವೆಲ್ಲ ಫಲ ಕೊಟ್ಟವನು ಯೇಸುಸ್ವಾಮಿ ಮತ್ತೆ ಒಂದು ಮಾತು ಹೇಳ್ತಾರೆ, ಇದೆಲ್ಲ ಕಿವಿ ಉಳ್ಳವನು ಕೇಳಲಿ. ಯಾರಿಗೆ? ದೇವರ ವಾಕ್ಯವನ್ನು ಕೇಳದೆ ಇರುವಂಥವರು, ಅಕಸ್ಮಾತ್ ಕೇಳಿ ಹಿಂಜಾರಿ ಹೋದವರು, ಅವರಿಗೂ ದೇವರು ಹೇಳ್ತಾ ಇದ್ದಾರೆ, ಕೇಳಲಿ ಅಂದನು. ಅಂದ್ರೆ ದೇವರ ವಾಕ್ಯ ಈ ರೀತಿಯಾಗಿ ನಡೆಸ್ತಾ ಇದೆ. ನಿಮಗೆ ಕಿವಿ ಇದೆಯಾ? ಕೇಳಿಕೊಳ್ಳಿರಿ. ನೀವು ಮಾನಸಾಂತರ ಪಡ್ರಿ, ಪಶ್ಚಾತ್ತಾಪ ಪಡ್ರಿ, ತಿರುಗಿ ಬಂದು ದೇವರ ಹತ್ರ ಬಂದು ಮಣ್ಕಾಲ್ ಹಾಕಿ ಪ್ರಾರ್ಥನೆ ಮಾಡ್ರಿ. ಆ ಜಾಗಕ್ಕೆ ನೀವು ಬರ್ಬೋದು ಅಂತ ಸ್ವಾಮಿ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕವಾಗ? ಈ ಲೋಕದ ಸವಾಸ ಸಾಕು. ದೇವರೇ, ನೀನು ಒಬ್ಬನೇ ಸ್ವಾಮಿ ಸರ್ವಶಕ್ತ, ನೀನಿಲ್ಲದೆ ಸ್ವಾಮಿ ನನ್ನ ಬಾಳಿನಲ್ಲಿ ಏನಿದೆಯಪ್ಪ? ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಕೇಳುವುದಾದ್ರೆ ಖಂಡಿತ ದೇವರು ನಮ್ಮನ್ನ ಮತ್ತೆ ಪುನಃ ಕರೀತಾರೆ. ಯಾಕೆಂದ್ರೆ ಇದು ಹಿಂಜಾರಿ ಹೋದಂಥವರಿಗೆ, ವಾಕ್ಯವನ್ನು ಕೇಳದೇ ಇರುವಂಥವರಿಗೆ ದೇವರು ಈ ಮಾತನ್ನ ಹೇಳುತ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ವಾಕ್ಯ ಕೊಟ್ಟಿದ್ದ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಎಲ್ಲ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿಯಪ್ಪ, ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ಕರ್ತನೆ ಸ್ವಾಮಿ, ನೀವು ಕರ್ತನೆ ಸ್ವಾಮಿ ಸಮುದ್ರದ ದಡದಲ್ಲಿ ಕೂತ್ಕೊಂಡು ಪ್ರಸಂಗ ಮಾಡಿದ್ ಹೇಳಿದ್ದೇನೆಂದರೆ ಸ್ವಾಮಿ ಕರ್ತನೆ, ಈ ವಾಕ್ಯದಲ್ಲೆಲ್ಲ ನೀನು ಮಾತನಾಡಿದ್ದಿ. ಆ ಜನರು ಕೇಳುವಂತೆ, ಮನಮರಗಿ ತಿರುಗುವಂತೆ ಸ್ವಾಮಿ ಕೃಪೆ ಕೊಡು, ಸಹಾಯ ಮಾಡು. ಎಷ್ಟು ಜನ ಕೇಳಿದಾರೋ, ಎಷ್ಟು ಜನ ಬಿಟ್ಟಿದಾರೋ ನಮಗೆ ತಿಳಿಯದಪ್ಪ. ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಆಗಿದೆ. ಈ ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಕುಟುಂಬಗಳನ್ನ ಸ್ವಾಮಿ ಸಂರಕ್ಷಣೆ ಮಾಡು, ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ ಆಗುತ್ತೇವೆ. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.